ಸೊ ಬಂಧುಗಳೇ, ನಾನು ನಿಮಗೆ ಆವಾಗಲೇ ಹೇಳಿದೆ ಇವ್ರ ಹತ್ರ ನಿಮಗೆ 325ಗೆ ಅಂದರೆ 3,25,000 ರೂಪಾಯಿಗೂ ಫ್ಯಾಮಿಲಿ ಗಾಡಿ ಸಿಗುತ್ತೆ, 7 ಸೀಟರ್ 8 ಸೀಟರ್ ಗಾಡಿ ಸಿಗುತ್ತೆ ಅಂತ. ಸೊ ಈ ಗಾಡಿ ಬಂದೆ ಅದೇ ಶೆವರ್ಲೆಟ್ ಕ್ಯಾಪ್ಟಿವಾ ಇರುತ್ತೆ. ಸರ್ ಏನು ಡೀಟೇಲ್ಸು? ಸರ್ 2010 ಮಾಡಲ್, ಇದು ಸಿಂಗಲ್ ಓನರ್ ಗಾಡಿ. ಇದು ಓಕೆ 90,000 ಓಡಿದೆ ಸರ್. ಇದು ಅಷ್ಟೇ ಮ್ಯಾನ್ಯುವಲ್ ಡೀಸೆಲ್ ನಲ್ಲಿ ಬರುತ್ತೆ. ಇದು 7 ಸೀಟರ್ ಗಾಡಿ. ಇದು ಓಕೆ ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,25,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಸೊ ನೋಡಿದ್ರಲ್ಲ 3,25,000 ರೂಪಾಯಿ, ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಕಡಿಮೆ ಪ್ರೈಸಲ್ಲಿ ನಿಮಗೆ ದೊಡ್ಡ ಗಾಡಿ ಸಿಗಬೇಕು ಅಂತ ಇದ್ರೆ ಮಾರ್ಕೆಟಲ್ಲಿ ತುಂಬಾ ಅಪರೂಪ. ಗಾಡೀಲಿ ನೋಡ್ತಾ ಇದ್ದೀರಾ ತುಂಬಾ ಫೀಚರ್ಸ್ ಇರುತ್ತೆ. ಲೆದರ್ ಸೀಟ್ ಕವರ್ಸ್ ಇರುತ್ತೆ, AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಮೌಂಟ್ ಕಂಟ್ರೋಲ್ ಇರುತ್ತೆ. ನಿಮಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಈ ಕಾರಲ್ಲಿ ಸಿಗುತ್ತೆ. ಜೊತೆಗೆ ನಿಮಗೆ ರಿವರ್ಸ್ ಕ್ಯಾಮ್ರಾ, ಮೇಲ್ಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇರುತ್ತೆ. ಯಾರ ಕಡಿಮೆ ಬಜೆಟಲ್ಲಿ ಫ್ಯಾಮಿಲಿ ಗಾಡಿ ಬೇಕು ಅಂತ ಕೇಳೋರಿಗೆ ನನ್ನ ಪ್ರಕಾರ ಈ ಗಾಡಿ ತುಂಬಾ ಒಳ್ಳೆ ಗಾಡಿ ಅಂತ ಕೂಡ ಹೇಳ್ಬೋದು. ಈ ಕಾರಲ್ಲಿ ನಿಮಗೆ ಜೊತೆಲೆ ಫ್ಯಾಕ್ಟ್ರಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಸೊ ಗಾಡಿ ನೋಡ್ತಾ ಇದ್ದೀರಲ್ಲ, ಈ ಗಾಡಿ ಬಂದು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಇರುತ್ತೆ. ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್. ಕ್ಯಾಪ್ಟಿವಾ LT ಅಂತ ಇದ್ರೆ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಇರುತ್ತೆ. ಸೊ ನಿಮಗೆ ಏನಾರ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಇದಕ್ಕೆ ಮೋಸ್ಟ್ಲಿ ಲೋನ್ ಆಗಲ್ಲ ಅಂತ. ಲೋನ್ ಆಗಲ್ಲ ಸರ್, ಇದು ಲೋನ್ ಆಗಲ್ಲ, ಕ್ಯಾಶ್ ತೊಗೊಬನ್ನಿ. ಯಾಕಂದರೆ ಕಡಿಮೆ ಬಜೆಟಲ್ಲೇ ಗಾಡಿ ಸಿಗ್ತಾ ಇರೋದು ಅದೇ ಹೆಚ್ಚು. ಸೊ ನೀವೇನಾರ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ನ ಕಾಲ್ ಮಾಡಿ, ಆಗದಷ್ಟು ಬೇಗ ಗಾಡಿ ಅಥವಾ ಬುಕ್ ಮಾಡಿ ಅಥವಾ ಡೈರೆಕ್ಟಾಗಿ ವಿಸಿಟ್ ಮಾಡಿ ಕೂಡ ನೀವು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಮ ಗಮನಕ್ಕೆ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಆತ್ಮೀಯ ಸ್ವಾಗತ. ಸೊ ಮತ್ತೆ ಒಂದು ಸರಿ ನಾನು ಇವತ್ತು ಹೌಸ್ ಆಫ್ ಕಾರ್ಸ್ ಬ್ಯಾಂಗ್ಳೂರಲ್ಲಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇವ್ರ ಹತ್ರ ನಿಮಗೆ ಆಲ್ಮೋಸ್ಟ್ 12 ಅಂದರೆ 12 ಗಾಡಿಗಳು ಫ್ಯಾಮಿಲಿದೆ ಇದೆ. ಸೊ ಯಾರು ಸರ್ ನಮಗೆ ಫ್ಯಾಮಿಲಿ ಗಾಡಿ ಬೇಕು ಸರ್, ಮನೇಲಿ ಜನ ಎಲ್ಲ ಜಾಸ್ತಿ ಇದ್ದಾರೆ ಅಂತ ಕೇಳಿದಾಗ ಇವ್ರ ಹತ್ರ ಒಂದಲ್ಲ ಎರಡಲ್ಲ, ಇವ್ರ ಹತ್ರ 12 ಗಾಡಿ ಸ್ಟಾಕ್ ಇದೆ. ಅದರಲ್ಲೂ ಕೂಡ ನಿಮಗೆ 3.5 ಲಕ್ಷ ರೂಪಾಯಿಂದ 5 ಸೀಟರ್ 7 ಸೀಟರ್ ಗಾಡಿ ಸಿಗ್ತಾ ಇದೆ. ಅದು ಯಾವ ಗಾಡಿ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಮಾತ್ರ ಪೂರ್ತಿ ನೋಡಿ. ಸೊ ಈ ಸಾರಿ ನೀವು ಏನಾರ ಫ್ಯಾಮಿಲಿ ಗಾಡಿನೇ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಸೀದಾ ಡೈರೆಕ್ಟಾಗಿ ಕೊಡ್ತಿರೋ ಸ್ಕ್ರೀನ್ ಮೇಲೆ ನಮ್ಮನ್ನು ಕಾಲ್ ಮಾಡಿ ಅಥವಾ ನೀವು ಹೌಸ್ ಆಫ್ ಕಾರ್ಸ್ ಬ್ಯಾಂಗ್ಳೂರ್ನ ವಿಸಿಟ್ ಮಾಡಿ. ಸೊ ಇವ್ರ ಶೋರೂಮ್ದು ಮೊದಲನೇ ಗಾಡಿ ಬಂದು ನಿಮಗೆ ಮಹೀಂದ್ರಾ XUV 500 ಇರುತ್ತೆ, KA 51 ಬ್ಯಾಂಗ್ಳೂರ್ ಲೋಕಲ್ ಗಾಡಿ ಇರುತ್ತೆ. ಸರ್ ಏನು ಡೀಟೇಲ್ಸ್ ಸರ್? ಸರ್ 2013 ಮಾಡಲ್, ಇದು ಸಿಂಗಲ್ ಓನರ್, 1 ಲಕ್ಷ ಓಡಿದೆ. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. W6 ವೇರಿಯಂಟ್ ಬರುತ್ತೆ, ಮ್ಯಾನ್ಯುವಲ್ ಡೀಸೆಲ್ ನಲ್ಲಿ ಬರುತ್ತೆ ಸರ್. ಇದು ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಏನಾರ ಲೋನ್ ಆಗಕ್ಕೆ ಸಾಧ್ಯ? ಲೋನ್ ಒಂದು ಅಪ್ರಾಕ್ಸಿಮೇಟ್ 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 5 ಲಕ್ಷ ಲೋನ್ ಆಗುತ್ತೆ. 7 ಸೀಟರ್ ಗಾಡಿ. ಮಾಡಲ್ ಏನಂದ್ರೆ 13 ಮಾಡಲ್, ಸಿಂಗಲ್ ಓನರ್, W6 ವೇರಿಯಂಟ್. W6 ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 1 ಲಕ್ಷ ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್. 1 ಲಕ್ಷ ಸರ್ವಿಸ್ ರೆಕಾರ್ಡ್ ಸಮೇತ ಸಿಗುತ್ತೆ. ಯಾರ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ರೆ 5 ಲಕ್ಷ ರೂಪಾಯಿ ನಿಮಗೆ ಈ ಕಾರ್ ಮೇಲೆ ಲೋನೇ ಸಿಗುತ್ತೆ. ಆರಾಮಾಗಿ ಬನ್ನಿ. ಹೌಸ್ ಆಫ್ ಕಾರ್ಸ್ ಕೆಳಗಡೆ ಲೊಕೇಶನ್ ಎಲ್ಲ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಸೊ ಸ್ಕ್ರೀನ್ ಮೇಲೂ ಕೂಡ ನಂಬರ್ ಹಾಕಿದ್ದೀನಿ. ಸೊ ನಂಬರು ಕೂಡ ಕಾಲ್ ಮಾಡಿ ನೀವು ಮಾತಾಡಿ. ಅಕಸ್ಮಾತ್ ನಿಮಗೆ ಗಾಡಿ ಓಕೆ ಫೈನಲ್ ಆಗಿದೆ ಅಂತ ಇದ್ರೆ, ಬೇಕಂದರೆ ನೀವು ಪಕ್ಕ ಕನ್ಫರ್ಮ್ ಗಾಡಿ ಪರ್ಚೇಸ್ ಮಾಡ್ತೀರಾ ಅಂದರೆ ಬೇಕಂದರೆ ಅಡ್ವಾನ್ಸ್ ಮಾಡಿ ನೀವು ಅಲ್ಲಿಂದನೇ ಕೂಡ ಬ್ಲಾಕ್ ಮಾಡಿ ಆಮೇಲೆ ಬಂದಿನೂ ಕೂಡ ನೀವು ಗಾಡಿ ತೊಗೋಬೋದು. ಈ ಕಾರಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಸಿಗುತ್ತೆ. ತುಂಬಾ ನೀಟ್ಲಿ ಮೇಂಟೈನ್ ಇದೆ. ಆಲ್ಮೋಸ್ಟ್ ಒಂದು 70 to 80% ನಿಮಗೆ ಟೈರು ಕೂಡ ಸಿಗ್ತಾ ಇದೆ. ಆರಾಮಾಗಿ ನೀವು ತೊಗೊಳ್ಳಿ, ಓಡಿಸ್ತಾ ಇರಿ. ಗಾಡಿ ಮಾತ್ರ ತುಂಬಾ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಸೊ ಅದೇ ಥರ ನಮಗೆ ಸಿಲ್ವರ್ ಬೇಡ ಸರ್, ವೈಟ್ ಕಲರಲ್ಲೇ ಗಾಡಿ ಬೇಕು ಅಂತ ಕೇಳೋರಿಗೆ ವೈಟ್ ಕಲರಲ್ಲೂ ಇದೆ. ಈ ಗಾಡಿ ಬಂದು ನಿಮಗೆ UP ರಿಜಿಸ್ಟರ್ಡ್ ಇರುತ್ತೆ. ಸರ್ ಇದು ಕರ್ನಾಟಕ ಮಾಡಿ ಕೊಡ್ತೀರಾ ಹೇಗೆ? ಕರ್ನಾಟಕ ಮಾಡಿ ಕೊಡ್ತೀರಾ? ಏನು ಡೀಟೇಲ್ಸ್ ಸರ್? ಸರ್ 2015 ಮಾಡಲ್, ಇದು ಸೆಕೆಂಡ್ ಓನರ್. ಇದು 90,000 ನೋಡಿದೆ ಸರ್. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. W8 ಎಕ್ಸ್ಕ್ಲೂಸಿವ್ ವಿತ್ ಸನ್ರೂಫ್ ಬರುತ್ತೆ. ಇದು ಇದರಲ್ಲಿ ವಿತ್ ಸನ್ರೂಫ್ ಬರುತ್ತೆ. ಓಕೆ, 90,000 ಓಡಿದೆ. ಓಕೆ, ಇದನ್ನು ಕೂಡ ನಿಮಗೆ W6 ವೇರಿಯಂಟ್ ಇರೋದು, W8 ಇರೋದ್ರಿಂದ ನಿಮಗೆ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ಸ್ ಎಲ್ಲ ಬರ್ತದೆ. ಟೈರ್ ಕಂಡೀಷನ್ ಕೇಳಿದ್ರೆ ಇದರಲ್ಲಿ ಒಂದು 40 to 50% ಇದರಲ್ಲೂ ಕೂಡ ಇದು ಸಿಗುತ್ತೆ, ಟೈರ್ ಸಿಗುತ್ತೆ. ಇದರಲ್ಲಿ AC, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್ ಇರುತ್ತೆ, ಆಟೋ ಕ್ಲೈಮೇಟ್ ಏರ್ ಕಂಡೀಷನ್ ಇರುತ್ತೆ. ಎಕ್ಸ್ಟ್ರಾ ಫಿಟೆಡ್ ನಿಮಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಮಿರರಲ್ಲಿ ಇಂಡಿಕೇಟರ್ ಸಿಸ್ಟಮ್ಸ್ ಎಲ್ಲ ಬರ್ತದೆ. ಕಂಪ್ನಿ ಫಿಟೆಡ್ ಮ್ಯಾಗ್ ವೀಲ್ಸು ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ. ಈ ಗಾಡಿ ಮೈಲೇಜ್ ಕೇಳಿದ್ರೆ ಎಲ್ಲ ನಿಮಗೆ SUV ಸೆಗ್ಮೆಂಟ್ಸ್ ಬಂದು ಮಿನಿಮಮ್ 12 ಅಂತೂ ಮೈಲೇಜ್ ಬಂದೇ ಬರ್ತದೆ. ಸೊ ಇದ್ರ ಮೇಲೆ ಮೈಲೇಜ್ ಬರಬೇಕು ಅಂತ ಇದ್ರೆ ನೀವು ಯಾವಾಗಲೂ ಹ್ಯಾಚ್ ಬ್ಯಾಕು ಅಥವಾ ಸಿಡಾನ್ ಗಾಡಿ ತೊಗೋಬೇಕಾಗುತ್ತೆ. ಬಟ್ ಎಲ್ಲ ಗಾಡಿಗಳು ದೊಡ್ಡ ಗಾಡಿ 7 ಸೀಟರ್ ಇದ್ರೆ ನಿಮಗೆ 12 ಮೇಲೆ ಮೈಲೇಜ್ ಯಾವುದು ಕಾರು ನಿಮಗೆ
ಕೊಡಲ್ಲ, ಇದೊಂದು ತಿಳ್ಕೊಳ್ಳಿ. ಸರ್ ಏನ್ ಆಸ್ಕಿಂಗ್ ಪ್ರೈಸ್ ಇದೆ? ಸರ್ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ವಿತ್ ಕರ್ನಾಟಕ 795 ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಲೋನ್ಗೆ ಹೋಗ್ಬೇಕು ಅಂದ್ರೆ ಕರ್ನಾಟಕ ನಂಬರ್ ಬರ್ಲೇಬೇಕಾ? ಹೌದು ಸರ್, ಕರ್ನಾಟಕ ನಂಬರ್ ಬರಲೇಬೇಕು. ಬಂದಾದ್ಮೇಲೆ ಲೋನ್ ಆಗೋಲ್ಲ ಅಂತ ಇದ್ರೆ ಇದೇ ನಂಬರ್ ಅಲ್ಲಿ ತಗೋತೀನಿ ಅಂದ್ರೆ ಏನ್ ಪ್ರೈಸ್ ಗೆ ಕೊಡ್ತೀರಾ? ಸರ್ 7,50,000 ಗೆ ಕೊಡ್ತೀನಿ. 7,50,000 ಗೆ ವಿತ್ ಎನ್ಒಸಿ ವಿತ್ ಕರ್ನಾಟಕ. ಓಕೆ, ಬರೀ ಎನ್ಒಸಿ ಅಂತ, ಬರೀ ಎನ್ಒಸಿ ಅಂದ್ರೆ 6,25,000 ಗೆ ಕೊಡ್ತೀನಿ. 6,25,000 ಗೆ ವಿತ್ ಎನ್ಒಸಿ ಸಮೇತ ಆರಾಮಾಗಿ ನೀವು ಈ ಗಾಡಿ ತಗೋಬೇಕು. ವೈಟ್ ಕಲರ್ ಅಲ್ಲಿ ತುಂಬಾನೇ ನೀಟ್ಲಿ ಮೇಂಟೈನ್ ಇದೆ. ಸೊ ನೆಕ್ಸ್ಟ್ ವೆಹಿಕಲ್ ಏನ್ ನೋಡ್ತಾ ಇದೀರಲ್ಲ, ಇದು ಕೂಡ ನಿಮ್ಗೆ XUV 500 ಇರುತ್ತೆ. ಬ್ಲಾಕ್ ಕಲರ್ ಅಲ್ಲೇ ಬೇಕು ಅಂತ ಕೇಳೋರಿಗೆ ಈ ಗಾಡಿನೂ ಕೂಡ ನಿಮ್ಗೆ UP ರಿಜಿಸ್ಟರ್ಡ್ ಇರುತ್ತೆ. ಇದನ್ನು ಕೂಡ ನಿಮ್ಗೆ W8 ಅಲ್ಲ ಸರ್? ಹೌದು, W8. ಇದನ್ನು ಕೂಡ ನಿಮ್ಗೆ W8 ವೇರಿಯಂಟ್ ಇರುತ್ತೆ. 2000 ಏನ್ ಮಾಡಲ್? 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. 70,000 ರನ್ ಆಗಿದೆ. W8 ಮ್ಯಾನುವಲ್ ಡೀಸೆಲ್ ನಲ್ಲಿ ಬರುತ್ತೆ ಸರ್. ಇದ್ರದ್ದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ವಿತ್ ಎನ್ಒಸಿ ಬಂದ್ಬಿಟ್ಟು 5,45,000 ವಿತ್ ಎನ್ಒಸಿ ಕೊಡ್ತೀನಿ. ಇದು ಓಕೆ, ವಿತ್ ಕರ್ನಾಟಕ. ವಿತ್ ಕರ್ನಾಟಕ ಬೇಕಂದ್ರೆ 6,70,000 ಗೆ ಕೊಡ್ತೀನಿ. 6,70,000 ಗೆ ವಿತ್ ಕರ್ನಾಟಕ ಕೊಡ್ತೀನಿ. ಇದು 7 ಸೀಟರ್ ಅಥವಾ 7 ಸೀಟರ್? ಈ ಗಾಡಿ 7 ಸೀಟರ್ ಇದೆ. ಇದರಲ್ಲೂ ಕೂಡ ನಾನು ಏನ್ ಫೀಚರ್ಸ್ ಹೇಳಿದೆ ಆ ಗಾಡಿ ಬಗ್ಗೆ ಅವೆಲ್ಲ ಈ ಕಾರಲ್ಲೂ ಕೂಡ ನಿಮ್ಗೆ ಫೀಚರ್ ಸಿಗುತ್ತೆ. ಸೊ ನೋಡ್ತಾ ಇದ್ರಲ್ಲ, ಮತ್ತೆ ಒಂದು XUV 500 ಇರುತ್ತೆ. ಇವು ಏನ್ ಮಾಡಲ್ ಸರ್ ಇದು? ಸರ್ 2015 ಮಾಡಲ್. ಇದು ಸೆಕೆಂಡ್ ಓನರ್ ಮ್ಯಾನುವಲ್ ಡೀಸೆಲ್. ಇದು W6 ಇದು 90,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದು ಓಕೆ, 90,000 ನೋಡಿದೆ. 2016 15 ಮಾಡಲ್ ಸೆಕೆಂಡ್ ಓನರ್. ಓಕೆ, W6 ಇದು W6 ವೇರಿಯಂಟ್ ಇರುತ್ತೆ. W6 ಅಲ್ಲಿ ಅಂತ ಅಂದ್ರೆ ನಿಮ್ಗೆ ಕೆಲವು ಫೀಚರ್ಸ್ ಇರಲ್ಲ. ಮ್ಯಾಗ್ವಿಲ್ ಕೂಡ ಬರಲ್ಲ. ಏರ್ ಬ್ಯಾಗ್ಸ್ ಅಂತೂ ಬರ್ಬೋದು. ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಏರ್ ಬ್ಯಾಗ್ಸ್ ಅಂತೂ ಬಂದೇ ಬರ್ತದೆ. ಬಜೆಟ್ ಏನಂದ್ರಿ ಸರ್? ಸರ್ 5,45,000 ಗೆ ವಿತ್ ಎನ್ಒಸಿ ಕೊಡ್ತೀನಿ. ವಿತ್ ಎನ್ಒಸಿ ಸಿಗುತ್ತೆ. ಲೋನ್ ಇದಕ್ಕೂ ಕೂಡ ನಂಬರ್ ಬರೋವರೆಗೂ ನಾವು ಆಗಲ್ಲ, ಇದಕ್ಕೂ ಕೂಡ ಲೋನ್ ಸಿಗಲ್ಲ. ಸೊ ಪಕ್ಕದಲ್ಲಿ ನೋಡ್ತಾ ಇದ್ರಲ್ಲ, ಫಾರ್ಚುನರ್ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ನಿಮ್ಗೆ ಒಂದು ತುಂಬಾನೇ ನೀಟ್ಲಿ ಮೇಂಟೈನ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ನೋಡಿದ್ರೆ ಕಾಣ್ತಾ ಇದೆ. ಗಾಡಿ ಮಾತ್ರ ನೀಟ್ಲಿ ಮೇಂಟೈನ್ ಇದೆ. ಒಂದು ಸ್ಕ್ರಾಚು ಕೂಡ ಗಾಡಿ ಮೇಲೆ ಕಾಣ್ತಾ ಇಲ್ಲ ನಾನು ನೋಡಿದ ಹಾಗೆ. ಈ ಗಾಡಿ ನಿಮ್ಗೆ UP ರಿಜಿಸ್ಟರ್ಡ್ ಇರುತ್ತೆ. ಸರ್ ಏನ್ ಡೀಟೇಲ್ಸ್? ಸರ್ 2016 ಮಾಡಲ್. ಇದು ಸೆಕೆಂಡ್ ಓನರ್ 4x ಮ್ಯಾನುವಲ್ ಡೀಸೆಲ್ ಸರ್. ಇದು 4x2 ಮ್ಯಾನುವಲ್ ಡೀಸೆಲ್. ಇದು 1,40,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಇದೆ ಸರ್. ಮೈಲೇಜ್ ಇದು ಕಿಲೋಮೀಟರ್ ಮಾಡಲ್ ಏನಂದ್ರೆ 2016 ಮಾಡಲ್. 16 ಮಾಡಲ್. ಹೌದು. ಓಕೆ, ಸೆಕೆಂಡ್ ಓನರ್ ಆಗಿದೆ. 1,40,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್. ಮ್ಯಾನುವಲ್. ಹೌದು. ಏನ್ ಪ್ರೈಸಿಂಗ್ ಇದೆ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ವಿತ್ ಕರ್ನಾಟಕ 15,95,000 ಇದೆ. 15,95,000 ಗೆ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. ಓಕೆ, 15,90,000 ಆಗಿ. ಓಕೆ, ಬರೀ ಎನ್ಒಸಿ ತಗೋತೀನಿ. ಬರೀ ಎನ್ಒಸಿ ತಗೊಂತೀರಾ ಅಂದ್ರೆ ಸರ್ 13,50,000 ಗೆ ಕೊಡ್ತೀನಿ. 13,50,000 ಗೆ. ಈ ಗಾಡಿ ಬಂದು ನಿಮ್ಗೆ 8 ಸೀಟರ್ ಇರುತ್ತೆ. ಯಾರ ಫಾರ್ಚುನರೇ ಬೇಕು ಅಂತ ಕೇಳೋರಿಗೆ ಗಾಡಿ ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಇದರಲ್ಲೂ ಕೂಡ ನಿಮ್ಗೆ ಒಂದು 70 to 80% 4 ಟೈರ್ ಇದೆ. ಕಂಪನಿ ಫಿಟೆಡ್ ಅಲಾವಿಲ್ಸ್ ಎಲ್ಲ ಇದರಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಯಾರು ಪೊಲಿಟಿಕಲ್ ಫೀಲ್ಡ್ನಲ್ಲಿ ಇರೋರು ಗಾಡಿ ನೋಡ್ತಾ ಇದ್ರೆ ನನ್ನ ಪ್ರಕಾರ ತುಂಬಾನೇ ಬ್ಯೂಟಿಫುಲ್ ಸೆಲೆಕ್ಷನ್ ಅಂತ ಕೂಡ ಹೇಳ್ಬೋದು. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇವ್ರ ಹತ್ರನೂ ಕೂಡ ನಿಮಗೆ ಇರೋ ಗಾಡಿಗಳನ್ನೆಲ್ಲ ಆರಾಮಾಗಿ ತೊಗೊಂಡು ಓಡಿಸ್ತಾ ಇರಿ. ಸೊ ಅದೇ ಥರ ನಮಗೆ ಇನ್ನೂ ಸ್ವಲ್ಪ ಬೇರೆ ಗಾಡಿ ಇರಲಿ ಸರ್ ಅಂತ ಕೇಳೋರಿಗೆ ಮತ್ತೆ ಒಂದು ಫಾರ್ಚುನರ್ ಇರುತ್ತೆ. ಈ ಗಾಡಿ ಕೂಡ ಜಸ್ಟ್ ಟೇಕ್ ಅಂಡ್ ಡ್ರೈವ್ ನೋಡಿದ್ರೇನೆ ಒಂಥರ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನೀಟ್ ಗಾಡಿಗಳು ನೋಡಿದ್ರೆ ಒಂಥರ ಹೇಳ್ತಿರಲ್ಲ, ನೋಡಿದ ತಕ್ಷಣ ತುಂಬಾ ಇಂಪ್ರೆಸಿವ್ ಇದೆ ಗಾಡಿ ಅಂತ. ಈ ಗಾಡಿ ಕೂಡ ನಿಮಗೆ ಅದೇ ರೀತಿ ಇದೆ. ಸರ್ ಏನ್ ಡೀಟೇಲ್ಸ್ ಇದೆ? ಸರ್ 2016 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ. 1,08,000 ನೋಡಿದೆ. 1,08,000 ಓಡಿದೆ. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಇದೆ. 4x4 ಮ್ಯಾನುವಲ್. ಇದು 4x4 ಮ್ಯಾನುವಲ್. ಇದು ಇದ್ರದ್ದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 16,50,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಈ ಗಾಡಿ ಬಂದು ನಿಮಗೆ ಕರ್ನಾಟಕ ಲೋಕಲ್ ಇರುತ್ತೆ. KF51MY 6102 ನಂಬರ್ ಇರುತ್ತೆ. ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. ಯಾರ ಈ ತರ ಗಾಡಿ ಬೇಕು, ಕರ್ನಾಟಕನೇ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಕೂಡ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ನಿಮಗೆ ಮಾಡಲು ಕೂಡ ಸಿಗ್ತಾ ಇದೆ. ಪ್ರೈಸಿಂಗು ಕೂಡ ನನ್ನ ಪ್ರಕಾರ ತುಂಬಾನೇ ಬೆಸ್ಟ್ ಪ್ರೈಸ್ ಅಂತ ಅನಿಸ್ತಾ ಇದೆ. ನಿಮ್ಗೆ ಹೇಗಿದೆ ಅಂತ ನೀವು ಬೇಕಾದ್ರೆ ನನಗೆ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅಕಸ್ಮಾತ್ ನೀವೇನಾರ ಈ ಗಾಡಿ ಪರ್ಚೇಸ್ ಮಾಡಲೇಬೇಕು ಅಂತ ಆಗಿದ್ರೆ ಹೌಸ್ ಆಫ್ ಕಾರ್ಸ್ನ ವಿಸಿಟ್ ಮಾಡಿ. ಇವ್ರದ್ದು ಅಡ್ರೆಸ್ ಬಂದು ನಿಮಗೆ ನನಗೆ ಕೆಳಗಡೆ ಲೊಕೇಶನ್ ಎಲ್ಲ ಕೊಟ್ಟಿದ್ದೀನಿ. ಸ್ಕ್ರೀನ್ ಮೇಲೆ ನಿಮಗೆ ನಂಬರು ಕೂಡ ಇರುತ್ತೆ. ಆರಾಮಾಗಿ ಕಾಲ್ ಮಾಡಿ ಮಾತಾಡಿ. ನೆಕ್ಸ್ಟ್ ವೀಕಲ್ಲಿ ಏನು ನೋಡ್ತಾ ಇದ್ರಲ್ಲ, ಮತ್ತೆ ಒಂದು ಕೂಡ ನಿಮಗೆ XUV 500 ಇರುತ್ತೆ. ಸರ್ ಏನ್ ಡೀಟೇಲ್ಸ್ ಇದು? ಸರ್ 2014 ಮಾಡಲ್. ಇದು ಸೆಕೆಂಡ್ ಓನರ್ ಆಗಿದೆ. W8 ಮ್ಯಾನುವಲ್ ಡೀಸೆಲ್ ನಲ್ಲಿ ಬರುತ್ತೆ ಸರ್. ಇದು ಬರೀ 70,000 ನೋಡಿದೆ. ಪ್ಯೂರ್ ಬೆಂಗಳೂರು ಗಾಡಿ. ಇದು ಲೋಕಲ್ ಕರ್ನಾಟಕ ಪಾಸಿಂಗ್. ಇದು ಓಕೆ ಸರ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 7,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ರೌಂಡ್ ಫಿಗರ್ 7,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. W8 ಅಲ್ಲ? W8 ಇದು. ಇದಕ್ಕೆ ಲೋನ್ ಎಷ್ಟಾಗುತ್ತೆ ಸರ್? 6 lakhs ಲೋನ್ ಮಾಡ್ಕೊಡ್ತೀನಿ. 6 lakhs ಲೋನ್ ಆಗುತ್ತೆ. ಓಕೆ ಫೈನ್. ಸೊ ನೆಕ್ಸ್ಟ್ ವೀಕಲ್ಲಿ ಏನ್ ನೋಡ್ತಾ ಇರಾ? ಈ ಗಾಡಿ ಬಂದು ನಿಮಗೆ MG ಇರುತ್ತೆ. MG ಹೆಕ್ಟರ್ ಅಲ್ಲ ಸರ್ ಇದು? ಹೌದು, MG ಹೆಕ್ಟರ್. ಏನ್ ಡೀಟೇಲ್ಸ್ ಸರ್ ಇದು? ಸರ್ 2019 ಮಾಡಲ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು 70,000 ರನ್ ಆಗಿದೆ ಸರ್. ಇದು ಮ್ಯಾನುವಲ್ ಡೀಸೆಲ್. ಇದು 70,000 70,000 ಹೌದು, 70,000 ಓಡಿದೆ. ಮ್ಯಾನುವಲ್ ಡೀಸೆಲ್ ವಿತ್
ಸನ್ ರೂಫ್ ಬರುತ್ತೆ ಸರ್ ಇದು. ವಿತ್ ಸನ್ ರೂಫ್ ಕೂಡ ಬರುತ್ತೆ. ಇದು 5 ಸೀಟರ್ ಗಾಡಿ ಅಲ್ಲ? 5 ಸೀಟರ್ ಗಾಡಿ ಇದು. ಓಕೆ, ಏನ್ ಪ್ರೈಸಿಂಗ್ ಏನಿದೆ ಸರ್? ಸರ್ ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 11,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಇದನ್ನು ಕೂಡ ಕೆ ಪಾಸಿಂಗ್ ಅಲ್ಲ? ಕೆ ಪಾಸಿಂಗ್. ಕೆ ಪಾಸಿಂಗ್ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಅಪ್ರಾಕ್ಸ್ ಒಂದು 9 lakhs 10 lakhs ಲೋನ್ ಮಾಡ್ಕೊಡ್ತೀನಿ. 9 to 10 lakhs ಅಂದ್ರೆ 9 ರಿಂದ 10 ಲಕ್ಷ ರೂಪಾಯಿ. 9 ರಿಂದ 10 ಲಕ್ಷ ರೂಪಾಯಿ ಇದಕ್ಕೆ ಲೋನ್. ಯಾರ ನಿಮ್ಗೆ MG ಗಾಡಿ ಹೆಕ್ಟರ್ ಬೇಕು ಅಂತ ಕೇಳೋರ್ಗೆ ಇದು ಒಂದು ಹೇಳ್ಬೇಕಂದ್ರೆ ಬ್ಲಾಕ್ ಪ್ಯಾಂಥರ್ ಅಂತ ಕೂಡ ಹೇಳ್ಬೋದು. ನೋಡೋಕೆ ಗಾಡಿ ಮಾತ್ರ ತುಂಬಾನೇ ಸೆಕ್ಸಿ ಲುಕ್ ಅಲ್ಲಿ ಸಿಗುತ್ತೆ. ಇಲ್ಲೇ ಮುಗ್ದಿಲ್ಲ, ಇನ್ನ 2-3 ಗಾಡಿ ಉಳಿದಿದೆ. ಸೊ ನೋಡ್ತಾನೆ ಇರಿ, ಸಿಲ್ವರ್ ಅಲ್ಲಿ ಇದೆ, ಆರೆಂಜ್ ಕಲರ್ ಅಲ್ಲೂ ಇದೆ. ಇದೊಂದು ಗಾಡಿ ನಿಂತಿದೆ. ಈ ಗಾಡಿ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಇದೆ. ಗಾಡಿ ನೋಡಿದ್ರೇನೆ ಗೊತ್ತಾಗುತ್ತೆ ಗಾಡಿ ಯಾವ ರೀತಿ ಮೇಂಟೈನ್ ಆಗಿದೆ ಅಂತ. ಸರ್ ಏನ್ ಡೀಟೇಲ್ಸ್ ಇದು? ಸರ್ 2015 ಮಾಡಲ್ ಇದು, ಸಿಂಗಲ್ ಓನರ್ ಗಾಡಿ. 50,000 ರನ್ ಆಗಿದೆ. ಮ್ಯಾನ್ಯುವಲ್ ಡೀಸೆಲ್ ನಲ್ಲಿ ಬರುತ್ತೆ ಇದು. 50,000 ಕಿಲೋಮೀಟರ್ ಮಾತ್ರ, ಬರೀ 50,000 ಹೊಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಓಕೆ, ಮ್ಯಾನ್ಯುವಲ್ ಡೀಸೆಲ್ ಅಲ್ಲಿ ಬರುತ್ತೆ. W8 ವೇರಿಯಂಟ್ ಬರುತ್ತೆ ಸರ್ ಇದು. ಓಕೆ, ಏನ್ ಪ್ರೈಸ್? ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000 ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ವಿತ್ ಕೆ ನಂಬರ್ ಹೇಳಿ ಸರ್. ವಿತ್ ಕೆ ನಂಬರ್, NOC ರೆಡಿ ಇದೆ, ಟ್ಯಾಕ್ಸ್ ಪೇ ಆಗಿದೆ. ಇದು ಬರೀ ನಂಬರ್ ಬರಬೇಕು ಮಾತ್ರ ಬರಬೇಕು. ಹೌದು, ನಂಬರ್ ಬರಬೇಕು. ಸೊ ಬಂಧುಗಳೇ ನೋಡ್ತಾ ಇದಿರಲ್ಲ, ನಿಮ್ಗೆ ಗಾಡಿಗಳು ತುಂಬಾನೇ ಸಿಗ್ಬೋದು. ಬಟ್ ಏನಂತ ಅಂದ್ರೆ ಇಷ್ಟು ಕಡಿಮೆ ಓಡಿರೋದು ಗಾಡಿ ಸಿಗ್ಬೇಕು ಅಂತ ಅಂದ್ರೆ ಎಲ್ಲೋ 100 ಕಾರಲ್ಲಿ ಒಂದೇ ಒಂದು ಮಾತ್ರ ಈ ಗಾಡಿ ಸಿಗ್ಬೋದು. ಸೊ ನೀವೇನಾರ ಕಡಿಮೆ ಓಡಿರೋದು ಗಾಡಿ ಹುಡುಕ್ತಾ ಇದ್ರೆ ನನ್ನ ಪ್ರಕಾರ ಈ ಗಾಡಿ ನಿಮಗೆ ಬೆಸ್ಟ್ ಗಾಡಿ ಅಂತ ಕೂಡ ಹೇಳ್ಬೋದು. ಆಗದಷ್ಟು ಬೇಗ ಬನ್ನಿ, ಈ ಗಾಡಿ ಬುಕ್ ಮಾಡಿದ್ರೆ ಸೊ ನಿಮಗೆ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ಯಾರು ಬೇರೆಯವರು ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನೆಕ್ಸ್ಟ್ ವೀಕಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದು ಸ್ವಲ್ಪ ಬಂದು ನಿಮಗೆ ಹೊಸ ಲೇಟೆಸ್ಟ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಸರ್ ಏನ್ ಡೀಟೇಲ್ಸ್ ಇದು? ಸರ್ 2015 ಮಾಡಲ್ ಇದು, ಸಿಂಗಲ್ ಓನರ್, W10 ಇದು. ಓಕೆ, 90,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಇದು. ಓಕೆ, ಮ್ಯಾನ್ಯುವಲ್ ವಿತ್ ಸನ್ ರೂಫ್ ಬರುತ್ತೆ ಇದು. ಮ್ಯಾನ್ಯುವಲ್ ವಿತ್ ಸನ್ ರೂಫ್ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹೌದು. ಈ ಗಾಡಿ ಬಂದು ನಿಮಗೆ 7 ಸೀಟರ್ ಇರುತ್ತೆ. ಕಂಪನಿ ಫಿಟೆಡ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಇರುತ್ತೆ. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಟೈರ್ ಒಂಚೂರು ಬ್ಯಾಕ್ ಫ್ರಂಟ್ ಕಮ್ಮಿ ಇರುತ್ತೆ. ಬ್ಯಾಕ್ ಟೈರ್ ಒಂದು 50 to 60% ಸಿಗುತ್ತೆ. ತುಂಬಾ ನೀಟ್ಲಿ ಮೇಂಟೈನ್. ಆರೆಂಜ್ ಕಲರಲ್ಲೇ ನಮಗೆ XUV ಬೇಕು ಅಂತ ಗಾಡಿ ನೋಡ್ತಾ ಇರೋರಿಗೆ ನನ್ನ ಪ್ರಕಾರ ಈ ಗಾಡಿ ತುಂಬಾ ಒಳ್ಳೆ ಸೆಲೆಕ್ಷನ್ ಅಂತ ಇರುತ್ತೆ. ಈ ಗಾಡಿ ಕೂಡ ನಿಮಗೆ ವಿತ್ ನಂಬರ್ ಆರ್ ವಿತೌಟ್ ನಂಬರ್ ಎರಡೂ ಕೂಡ ಆಪ್ಷನ್ ಇರುತ್ತೆ. ಸೊ ನಿಮಗೆ ಹೇಗೆ ಅನುಕೂಲ ಇರುತ್ತೆ ಆ ರೀತಿ ಬೇಕಂದ್ರೆ ನೀವು ಗಾಡಿ ತಗೋಬಹುದು. ಸನ್ರೂಫ್ ಗಾಡಿ ಬೇಕು ಅಂತಾನೆ ತುಂಬ ಟ್ರೆಂಡ್ ನಡೀತಾ ಇದೆ. ಸೊ ಎಲ್ಲ ಮನೆಯಲ್ಲಿ ಮಕ್ಕಳೆಲ್ಲ ಸನ್ರೂಫ್ ಗಾಡಿನೇ ಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಏನಾರು ಈ ಗಾಡಿ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ, ಅಥವಾ ಇಲ್ಲ ಸರ್ ನಾವು ಡೈರೆಕ್ಟಾಗಿ ಹಾಗೆ ಹೋಗಿ ಶೋರೂಮಲ್ಲೇ ನಾವು ಚೆಕ್ ಮಾಡ್ತೀವಿ ಅಂತ ಇದ್ರೆ ಆರಾಮಾಗಿ ಹೌಸ್ ಆಫ್ ಕಾರ್ಸ್ನ ವಿಸಿಟ್ ಮಾಡ್ಬೋದು. ನೋಡ್ತಾ ಇರಲ್ಲ ಬಂಧುಗಳೇ, ನಮಗೆ ಇನೋವಾ ಗಾಡಿನೇ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ನಿಮಗೆ ಒಂದೇ ಒಂದು ಇನೋವಾ ಮಾತ್ರ ಸಿಗ್ತಾ ಇದೆ. ಗಾಡಿ ಮಾತ್ರ ತುಂಬಾ ನೀಟ್ಲಿ ಮೇಂಟೈನ್ ಇದೆ. ಈ ಗಾಡಿ ಬಂದು ನಿಮಗೆ ಟೈಪ್ 3 ವರ್ಷನ್ ಅಲ್ಲ ಸರ್, ಇದು ಟೈಪ್ 3 ವರ್ಷನ್ ಇರುತ್ತೆ. ಇದರಲ್ಲಿ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗ್ತಾ ಇದೆ. ಈ ಗಾಡಿ ಕೂಡ ನಿಮಗೆ UP ರಿಜಿಸ್ಟರ್ಡ್ ಇರುತ್ತೆ. ಬಟ್ ನಿಮಗೆ ಹೊಸ ನಂಬರ್ ಮಾಡಿ ಕರ್ನಾಟಕ ನಂಬರ್ ಮಾಡಿನೇ ಕೊಡ್ತಾರೆ. ಸೊ ಗಾಡಿ ನೋಡ್ತಾ ಇದ್ರಲ್ಲ ತುಂಬಾನೇ ನೀಟ್ಲಿ ಮೇಂಟೈನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಸರ್ ಏನ್ ಡೀಟೇಲ್ಸ್ ಇದು? ಸರ್ 2016 ಮಾಡಲ್ ಇದು. ಓಕೆ, ಸಿಂಗಲ್ ಓನರ್ ನ್ಯೂ ಶೇಪ್ ಬರುತ್ತೆ ಇದು. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬರೀ 60,000 ಹೊಡಿದೆ ಇದು. 60,000 ಬರೀ 60,000 ಹೊಡಿದೆ. ತುಂಬಾನೇ ಕಡಿಮೆ. ಹೌದು ಸರ್. ಇದು ಈ ಗಾಡಿ ವಿತ್ ಕರ್ನಾಟಕ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 11,45,000 ಕೋಟಿಂಗ್ ಇದೆ. 11,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ ವಿತ್ ಕರ್ನಾಟಕ ಸರ್. ಬರೀ 60,000 ಹೊಡಿರೋದು. ಓಕೆ ಓಕೆ, ಅಂದ್ರೆ 1140 ಅಂತ ಅಂದ್ರೆ 11,40,000 ರೂಪಾಯಿ ವಿತ್ ಕರ್ನಾಟಕ ನಂಬರ್ ಸಮೇತ ಕೊಡ್ತಾರೆ. ಇಷ್ಟು ಕಡಿಮೆ ಓಡಿರೋದು ಗಾಡಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗೋದು ತುಂಬಾನೇ ಅಪರೂಪ. ಮೀಟರ್ ತಿರ್ಗಿಸಿ ಕೊಡಬಹುದು ಸರ್. ವಿತ್ ಶೋರೂಮ್ ರೆಕಾರ್ಡ್ ಕೊಡ್ತಾರೆ. ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ ಸಮೇತ ನಿಮಗೆ ಈ ಗಾಡಿ ಕೊಡ್ತಾರೆ. ನೀವೇನಾರ ಇಂಟ್ರೆಸ್ಟ್ ಇದ್ರೆ ಇನೋವಾನೇ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಬಂದು ನಿಮಗೆ ಟೈಪ್ 3 ವೇರಿಯಂಟ್ ಇರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದು ಫೇಸ್ ಲಿಫ್ಟ್ ಶೇಪ್ ಇರುತ್ತೆ. ಆರಾಮಾಗಿ ತಂದು ಓಡಿಸಿ. ಈ ಥರ ಗಾಡಿ ನಿಮಗೆ ಸಿಗೋದು ತುಂಬಾನೇ ಅಪರೂಪ. ಬೇಕಂದ್ರೆ ಅಲ್ಲಿಂದಾನೇ ಬೇಕಂದ್ರೆ ನೀವು ಗಾಡಿನ ಬುಕ್ ಮಾಡಿ ಬ್ಲಾಕು ಕೂಡ ಮಾಡ್ಬೋದು. ತುಂಬಾನೇ ನೀಟ್ಲಿ ಮೇಂಟೈನ್ ಇದೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್, ಆರಾಮಾಗಿ ಬನ್ನಿ, ಬುಕ್ ಮಾಡಿ ತಗೊಂಡೋಗಿ.